ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಎಪಿಸೋಡಲ್ಲಿ ನಿಮಗೋಸ್ಕರ 2 ಟಾಪಿಕ್ಸನ್ನು ನಾನು ತಗೊಂಡು ಬಂದಿದ್ದೀನಿ. ಮೊದಲಿಗೆ ಇಂಡಿಯಾದ ಎಕನಾಮಿ ಬೆಳವಣಿಗೆನ ಚೈನಾ ಬೇಕು ಅಂತಾನೆ ಸ್ಲೋ ಮಾಡ್ತಿದ್ಯಾ? ಇದಾದ್ಮೇಲೆ ಟ್ಯಾರಿಫ್ಸ್ ಪಾಲಿಟಿಕ್ಸ್ ಮತ್ತೆ ಪವರ್ ಮೂವ್ಸ್ ಇಂದ ಗ್ಲೋಬಲ್ ಟ್ರೇಡ್ ಹೇಗೆ ಚೇಂಜ್ ಆಗ್ತಿದೆ? ಈ ಟಾಪಿಕ್ಸ್ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಆಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಚೇಂಜಸ್ ಅನ್ನ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇವತ್ತು 18th ಮಾರ್ಚ್ ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳಬಹುದು. ಒಂದು ವಿಷಯ ನೆನಪಿರಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಚೈನಾ ನಿಜವಾಗ್ಲೂ ಇಂಡಿಯಾದ ಬೆಳವಣಿಗೆನ ತಡಿತಾ ಇದೆಯಾ? ಚೈನಾ ಅಂದ್ರೆ ಅದಕ್ಕೆ ಅವಾಗ ಹುಚ್ಚಿಡಿಯುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು. ಕೆಲವು ದಿನಗಳ ಹಿಂದೆ ನಾವು ನೋಡಿದಾಗ ಅಮೆರಿಕದ ಎಕನಾಮಿಕ್ಸ್ ಬ್ಲಾಗರ್ ನೋವಾ ಸ್ಮಿತ್ ಹೇಳಿದ ಹಾಗೆ ಚೈನಾ ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಕುಂಠಿತ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದೆ ಅಂತ ಬರೆದಿದ್ರು. ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಅವ್ರ ವಾದ ಏನಂತಂದ್ರೆ, ಎಲ್ಲಾ ದೇಶಗಳು ಆರ್ಥಿಕವಾಗಿ ಬೆಳೆದಂತೆ ಬೇರೆ ಕಡೆ ಇನ್ವೆಸ್ಟ್ ಮಾಡತ್ತೆ ಅಲ್ವಾ. ದೇಶಗಳು ಶ್ರೀಮಂತ ಆದಾಗ ಖರ್ಚು ಜಾಸ್ತಿ ಆಗತ್ತೆ, ಅದಕ್ಕೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ದೇಶಗಳು ಕೂಡ ಬೆಳೆಯುತ್ತಾ ಹೋಗುತ್ತೆ. ವಿದೇಶಿ ಹೂಡಿಕೆಯನ್ನು ಕೂಡ ಸ್ವತಃ ಅವರೇ ಪಡ್ಕೊಳ್ತಾರೆ. ಈ ತರ ತುಂಬಾ ಆದ್ಮೇಲೆ ಈಗ ಚೈನಾ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಟೈಮ್ ಬಂದಿದೆ. ಚೈನಾ ಪ್ರಪಂಚದಾದ್ಯಂತ ಹೂಡಿಕೆ ಮಾಡ್ತಿದೆ ಅಂತ ನಮ್ಗಿಲ್ ಗೊತ್ತಾಗತ್ತೆ ನೋಡಿ. ಅವರ ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬಂದಾಗ ಜಿಯೋ ಪೊಲಿಟಿಕಲ್ ಕೂಡ ಸೇರ್ಕೊಂಡಿದೆ. ಅವ್ರದ್ದು ಏನೋ ಒಂಥರ ಇಂಡಸ್ಟ್ರಿಯಲ್ ಡಿಪ್ಲೊಮೆಸಿ ಇಲ್ಲಿ ಖಂಡಿತವಾಗ್ಲೂ ಇದೆ ನೋಡಿ. ಇದು ಇಂಡಿಯಾಗೆ ಕೆಟ್ಟ ಸುದ್ದಿ ಅಲ್ವಾ. ಚೈನಾ ನಮ್ಮನ್ನ ಜಿಯೋ ಪೊಲಿಟಿಕಲ್ ರೈವಲ್ ಮತ್ತೆ ಎಕನಾಮಿಕ್ ಥ್ರೆಟ್ ಅಂತ ಅನ್ಕೊಂಡಿದೆ. ಹಾಗಾಗಿ ಚೈನಾ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಟೆಕ್ನಾಲಜಿಯನ್ನ ಇಂಡಿಯಾಗೆ ಬರ್ದೇ ಇರೋ ತರ ತಡಿತಾ ಇದೆ. ಕಳೆದ ವರ್ಷದವರೆಗೆ ನಾವು ಸ್ವಲ್ಪ ಎಲ್ಲ ಚೆನ್ನಾಗಿದ್ವಿ. ಅಮೆರಿಕ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿತ್ತು. ಚೈನಾ ಪವರ್ ತೋರಿಸಿದ್ರೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಂಬಿದ್ವಿ. ಆದ್ರೆ ಅಮೆರಿಕ ಈಗ ತನ್ನ ಎಕನಾಮಿಕ್ ಟ್ರಾಜೆಕ್ಟರಿನ ಬದಲಾಯಿಸಿದೆ. ಅದರ ಸಪೋರ್ಟ್ ಇಲ್ಲದೆ ಇದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇಂಡಿಯಾ ಮತ್ತೆ ಚೈನಾ ನಡುವಿನ ಸಂಬಂಧ ಈಗ ಹೇಗಿದೆ ಅಂತ ನೋಡೋಕೆ ನಮ್ಗೆ ಆಸಕ್ತಿ ಇದೆ ನೋಡಿ. ವಿಷಯಗಳು ಇನ್ನೂ ಸರಿ ಇಲ್ವಾ? ನಾವು ಓಪನ್ ಆಗಿ ವಿರೋಧ ಮಾಡ್ತಿದೀವ? ಚೈನಾ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ಯಾ? ನಮ್ಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಚೆನ್ನಾಗಿ ಗೊತ್ತಿಲ್ವಾ? ಜಿಯೋ ಎಕನಾಮಿಕ್ಸ್ ಒಂದು ಕಷ್ಟವಾದ ಚೆಸ್ ಗೇಮ್. ನಮ್ಗೆ ಎಲ್ಲಾ ವಿಚಾರಗಳು ಅರ್ಥ ಆಗೋಕೆ ಟೈಮ್ ಬೇಕು. ಆದ್ರೆ ಸದ್ಯಕ್ಕೆ ವಿಷಯ ಹೀಗಿದೆ. ಇಂಡಿಯಾ ಚೈನಾ ಸಂಬಂಧ ಈ ರೀತಿ ಇದೆ ನೋಡಿ. ಇದರ ಹಿಂದೆ ಒಂದು ಸಣ್ಣ ಹಿಸ್ಟ್ರಿ ಇದೆ. 10 ವರ್ಷದ ಹಿಂದೆ ಚೈನಾದ ಕಂಪನಿಗಳು ಇಂಡಿಯಾಗೆ ಬರಲು ಇಷ್ಟಪಡ್ತಾ ಇದ್ರು ಅಲ್ವಾ. ಇಂಡಿಯಾದಲ್ಲಿ ಚೈನಾದ ಕಂಪನಿಗಳು ಬೆಳೀತಾ ಇದ್ರು ಕೂಡ ಇಂಡಿಯಾದ ಇಂಡಸ್ಟ್ರಿಯಲ್ ಹಬ್ಗಳಲ್ಲಿ ಚೈನೀಸ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿತ್ತು. ಓಪೋ, ವಿವೋ ಮತ್ತೆ ಶಾಮಿ ತರ ಚೈನಾದ ದೊಡ್ಡ ಮೊಬೈಲ್ ಫೋನ್ ಉತ್ಪಾದಕರು ಏನ್ ಮಾಡ್ತಿದ್ರು, ಇಂಡಿಯಾದಲ್ಲಿ ಆಪರೇಷನ್ ಅನ್ನ ಶುರು ಮಾಡಿದ್ರು. ಚೈನಾದ ಕಂಪನಿಗಳಿಗೆ ಇಂಡಿಯಾ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಆಗಿತ್ತು. ಚೈನಾ ತರನೇ ಇಂಡಿಯಾ ದೊಡ್ಡ ದೇಶ ಮತ್ತೆ ತುಂಬಾ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅಲ್ವಾ. ಚೈನಾ ಇಂಡಿಯಾಗಿಂತ ಕೆಲವು ವರ್ಷದ ಮುಂಚೆ ಬೆಳವಣಿಗೆಯನ್ನ ಶುರು ಮಾಡ್ಕೊಳ್ತು. ಮತ್ತೆ ಅವ್ರನ್ನ ನಾವು ನೋಡಿದಾಗ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ತುಂಬಾ ಪ್ರಾಡಕ್ಟ್ಸ್ ಅನ್ನ ಇಂಡಿಯಾಗೆ ಸೂಟ್ ಆಗುತ್ತೆ ಅನ್ನೋ ತರ ಕಳಿಸ್ತಿದ್ರು, ಉತ್ಪಾದನೆಗೂ ಕೂಡ ಮತ್ತೆ ಮಾರಾಟಕ್ಕೂ ಕೂಡ. ಆದ್ರೆ 2020ರಲ್ಲಿ ಎರಡೂ ದೇಶಗಳ ನಡುವೆ ಇರೋ ಸಂಬಂಧ ಹಾಳಾದಾಗ ವಿಷಯಗಳು ಬೇರೆ ತರ ಆಯಿತು. ಏಪ್ರಿಲ್ 2020ಯಲ್ಲಿ ಇಂಡಿಯಾ ಚೈನಾದಿಂದ ಬರೋ ಇನ್ವೆಸ್ಟ್ಮೆಂಟ್ಗಳನ್ನ ತಡಿಬೇಕು ಅಂತಾನೆ ರೂಲ್ಸ್ ಅನ್ನ ಚೇಂಜ್ ಮಾಡ್ತು. ಗವರ್ಮೆಂಟ್ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಕೊಟ್ರು. ಅದ್ರ ಪ್ರಕಾರ ಇಂಡಿಯಾದ ನೆರೆಯ ದೇಶಗಳಿಂದ ಬರೋ ಇನ್ವೆಸ್ಟ್ಮೆಂಟ್ ಗವರ್ಮೆಂಟ್ ಅಪ್ರೂವ್ ಮಾಡಬೇಕು ನೋಡಿ. ಕೋವಿಡ್ ಟೈಮ್ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಇಂಡಿಯನ್ ಕಂಪನಿಗಳನ್ನ ಕಮ್ಮಿ ಬೆಲೆಗೆ ತಗೊಳ್ಳೋದಕ್ಕೆ ಬೇರೆ ದೇಶದವರು ಟ್ರೈ ಮಾಡ್ತಿದ್ರು. ಅದನ್ನ ತಪ್ಪಿಸೋದಕ್ಕೆ ಅಂತಾನೆ ಈ ರೂಲ್ಸ್ ಅನ್ನ ತಗೊಂಡ್ ಬಂದಿದ್ದು. ಆದ್ರೆ ಚೈನಾ ವಿರುದ್ಧ ಯೂಸ್ ಮಾಡೋಕೆ ಈ ರೂಲ್ಸ್ ಜಾಸ್ತಿ ಹೆಲ್ಪ್ ಆಯ್ತು. ಇನ್ನು ಜೂನ್ 2020ರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ನಡೆದ ಒಂದು ಘರ್ಷಣೆಯ ನಂತರ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರ ಆಗೋಯ್ತು. ಅದಕ್ಕೆ ಇಂಡಿಯಾದ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಕಾರಣಗಳಿಂದ ನೂರಾರು ಚೈನೀಸ್ ಮೊಬೈಲ್ ಆಪ್ಷನ್ಸ್ ಅನ್ನ ಬ್ಯಾನ್ ಮಾಡಲಾಯಿತು. ಮತ್ತೆ ತುಂಬಾ ಚೈನೀಸ್ ಕಂಪನಿಗಳಿಗೆ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಬಿಡ್ಲೇ ಇಲ್ಲ. ಇಂಡಿಯನ್ ಟ್ಯಾಕ್ಸ್ನವರು ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದ ಚೈನೀಸ್ ಎಕ್ಸಿಕ್ಯೂಟಿವ್ಸ್ಗಳನ್ನ ಅರೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದಿನಿಂದ ಇವತ್ತವರೆಗೂ ನೋಡಿದ್ರು ಕೂಡ ಎರಡೂ ದೇಶಗಳ ನಡುವಿನ ಸಂಬಂಧ ಸರಿನೇ ಇಲ್ಲ. ಟ್ರೇಡ್ ಜಾಸ್ತಿ ಆದ್ರೂ ಇಂಡಿಯಾ ಚೈನಾದಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಿದೆ. ನಮ್ಮ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಗಳನ್ನ ನಾವು ನೋಡಿದಾಗ ಚೈನಾ ಮೇಲೆ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡುತ್ತೆ ಮತ್ತೆ ಪ್ರಪಂಚಕ್ಕೆ ನಾವೇ ಒಂದು ಆಲ್ಟರ್ನೇಟಿವ್ ಅನ್ನ ತೋರಿಸುತ್ತೆ ಅನ್ನೋದು ಇಲ್ಲಿ ಕಾಣುತ್ತೆ. ಕಳೆದ ವರ್ಷ ನಾವು ನೋಡಿದಾಗ ಅಮೆರಿಕ ಇಂಡಿಯಾದ ದೊಡ್ಡ ಟ್ರೇಡ್ ಪಾರ್ಟ್ನರ್ ಆಗಿತ್ತು, ಚೈನಾ ಅಲ್ಲ. ಚೈನಾ ಇಂದ ಬದಲಾಗ್ತಿರುವ ಹೂಡಿಕೆ ತಂತ್ರಗಳಾದ್ರೂ ಯಾವ ರೀತಿ ಇದೆ? ಇವತ್ತಿಗೆ ತುಂಬಾ ಜನ ವೆಸ್ಟ್ ಕಂಟ್ರೀಸ್ ಚೀನಾ ಜೊತೆಗಿನ ಒಂದು ಟ್ರೇಡ್ ಅನ್ನ ಕಮ್ಮಿ ಮಾಡ್ತಾರೆ. ಅದಕ್ಕೆ ಚೈನಾ +1 ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ನೋಡಿ. ಈ ಪಿಕ್ಚರ್ ನಾವು ನೋಡಿದಾಗ ಅಷ್ಟು ಸಿಂಪಲ್ ಆಗಿಲ್ಲ ಅಲ್ವಾ. ಚೈನಾ ಈ ಸ್ಟ್ರಾಟಜಿ ವರ್ಕ್ ಆಗೋದಕ್ಕೆ ದುಡ್ಡನ್ನ ಕೊಡ್ತಾ ಇದೆ. ಚೈನಾದ ಕಂಪನಿಗಳನ್ನ ನಾವು ನೋಡಿದಾಗ ಕಳೆದ 5 ವರ್ಷಗಳಿಂದ ತಮ್ಮನ್ನೇ ಅಂದ್ರೆ ಇಂಟರ್ನ್ಯಾಷನಲೈಸ್ ಮಾಡ್ಕೊಳ್ತಾ ಇದೆ. ಚೈನಾ ಹಾಗೇನೆ ಕನೆಕ್ಟರ್ ಕಂಟ್ರೀಸ್ ಅಂದ್ರೆ ತುಂಬಾ ಈ ಕನೆಕ್ಟ್ ಆಗುವಂತಹ ಕಂಟ್ರೀಸ್ಗಳು ಏನಿರುತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡ್ತಿದೆ.
ಚೈನಾ ಮತ್ತು ವೆಸ್ಟರ್ನ್ ಬ್ಲಾಕ್ಸ್ ನಡುವೆ ಇದ್ರೂ ಕೂಡ ಅದಕ್ಕೆ ವೆಸ್ಟರ್ನ್ ಕಂಟ್ರೀಸ್ಗಳು ಆ ದೇಶಗಳಿಂದ ಬರೋ ವಸ್ತುಗಳನ್ನ ತಗೊಳ್ಳೋದಕ್ಕೆ ರೆಡಿ ಇರ್ತಾರೆ. ಪ್ರಪಂಚ ಚೈನಾ ಜೊತೆ ಒಂದು ಟ್ರೇಡ್ ಅನ್ನ ಕಟ್ ಮಾಡಿದ್ರು ಕೂಡ ಮೆಕ್ಸಿಕೋ, ಥೈಲ್ಯಾಂಡ್ ಮತ್ತೆ ವಿಯಟ್ನಾಂನಂತಹ ದೇಶಗಳಿಗೆ ಚೀನಿ FDI ಜಾಸ್ತಿ ಆಗಿದೆ ನೋಡಿ. ಅವರು ಹಳೆ ಫ್ಯಾಕ್ಟ್ರಿಗಳನ್ನ ಕೊಂಡ್ಕೊಳ್ಳೋ ಬದಲು ಏನ್ ಮಾಡ್ತಿದ್ದಾರೆ, ಹೊಸ ಯೂನಿಟ್ಸ್ಗಳನ್ನ ಕಟ್ತಿದ್ದಾರೆ. ಇದರಿಂದ ಅವರು ಬೇರೆ ಕಡೆ ದುಡ್ಡು ಹಾಕಿ ತುಂಬಾ ಜನರಿಗೆ ಕೆಲಸ ಕೊಟ್ಟಂಗೆ ಆಗತ್ತೆ ಅಲ್ವಾ. ಚೈನಾ ಕೇವಲ ಎಕನಾಮಿಕ್ ಆಗಿ ಡೈವರ್ಸಿಫೈ ಮಾಡ್ತಿಲ್ಲ, ಚೈನಾ ಫ್ರೆಂಡ್ಲಿ ಆಗಿರೋ ಕಂಟ್ರೀಸ್ ಜೊತೆ ಪ್ರಾಜೆಕ್ಟ್ಸ್ಗಳನ್ನ ತಗೊಂಡು ಹೋಗ್ತಾ ಇದೆ ನೋಡಿ. ಯುರೋಪ್ನ ತಗೊಂಡ್ರೆ ಲಾಸ್ಟ್ ಇಯರ್ ಚೈನಾದ ಕಾರ್ಸ್ ಮೇಲೆ EU ಟ್ಯಾರಿಫ್ಸ್ ಅನ್ನ ಹಾಕಿತ್ತು. ಅದಕ್ಕೆ ಚೈನಾ ತನ್ನ EV ಕಂಪ್ನಿಗಳಿಗೆ ಟ್ಯಾರಿಫ್ಸ್ ಪರವಾಗಿ ವೋಟ್ ಮಾಡಿರ್ತಾರಲ್ಲ ಆ ದೇಶಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ನಿಲ್ಲಿಸೋದಕ್ಕೆ ಹೇಳ್ತು. ಹಂಗೇರಿ ಆಗಿರ್ಬೋದು, ಸ್ಪೇನ್ ದೇಶಗಳಲ್ಲಿ ನಾವು ನೋಡಿದಾಗ ಚೈನಾ ಫ್ರೆಂಡ್ಲಿ ಆಗಿರೋದ್ರಿಂದ ಇನ್ವೆಸ್ಟ್ ಮಾಡಿದೆ ಅಷ್ಟೇ. ಇಂಡಿಯಾದ ಚೈನೀಸ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಚೆನ್ನಾಗಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಅಲ್ವಾ. ಇಂಡಿಯಾದ ಚೈನಾ +1 ಮೂವ್ ಇಂದ ಬೆನಿಫಿಟ್ ಇನ್ನೂ ಕೂಡ ಪಡ್ಕೊಂಡಿಲ್ಲ. ಚೈನಾ ಇಂಡಿಯನ್ ಇನ್ವೆಸ್ಟ್ಮೆಂಟ್ ಗಳನ್ನ ಕಮ್ಮಿ ಮಾಡ್ತಿದ್ಯಾ ನೋಡಿ. ಇಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡಿದಾಗ ಏನ್ ಗೊತ್ತಾಗುತ್ತೆ ಗೊತ್ತಾ, ಚೈನಾ ಕಂಪ್ನಿಗಳಿಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತಿದೆ ಅನ್ನೋದು ಒಂದು ದೊಡ್ಡ ಮಾತು. US ಅಥವಾ ಜಪಾನ್ ತರದ ದೇಶಗಳು ಚೈನಾ ಇಂಡಿಯಾದಲ್ಲಿ ಜಾಸ್ತಿ FDI ಮಾಡಿಲ್ಲ ಅಂತ ಹೇಳಿರೋದು. ಆದ್ರೆ ಈಗ ಇನ್ವೆಸ್ಟ್ಮೆಂಟ್ಸ್ ಇನ್ನೂ ಕೂಡ ಕಮ್ಮಿ ಆಗಿದೆ. 2020ರಿಂದ ನಾವು ನೋಡಿದಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನ ಮಾತ್ರ ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ 2023ರಲ್ಲಿ ಚೈನಾದಿಂದ $42 ಮಿಲಿಯನ್ಸ್ ಅಷ್ಟೇ ಬಂದಿರೋದು. ಇದು ಪೂರ್ತಿ ಚೈನಾ ಗೌರ್ಮೆಂಟ್ ಮಾಡ್ತಿದ್ಯಾ ಅಥವಾ ಚೈನಾದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕಾರ್ ಕಂಪ್ನಿಗಳಿಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಚೈನಾ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದಕ್ಕೆ ಕಾರಣ ನಾವು ಅವರ ಇನ್ವೆಸ್ಟ್ಮೆಂಟ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ನೆನಪಿದ್ಯಾ ಪ್ರೆಸ್ ನೋಟ್ 3 ಕೋವಿಡ್ ಆದಾಗ ಪೀಪಲ್ಸ್ ಬ್ಯಾಂಕ್ ಆಫ್ ಇಂಡಿಯಾ HDFC ಬ್ಯಾಂಕಿನ 1% ಶೇರ್ ಅನ್ನ ಕಮ್ಮಿ ಬೆಲೆಗೆ ತಗೊಂಡಾಗ ಈ ಕಾರಣಕ್ಕೆ ನಾವು ಈ ನೋಟಿಫಿಕೇಶನ್ ತಂದಿದ್ವಿ ಅಂತ ಹೇಳಿರೋದು. ನಮ್ಗೆ ತೊಂದರೆ ಆದಾಗ ಬೇರೆಯವರು ಅಡ್ವಾಂಟೇಜ್ ತಗೊಳ್ಳೋದು ಇಷ್ಟ ಇರಲಿಲ್ಲ ಅಲ್ವಾ. ಆದ್ರೆ ಈ ನೋಟಿಫಿಕೇಶನ್ ತುಂಬಾ ಕಡೆಗೆ ಎಫೆಕ್ಟ್ ಮಾಡ್ತು. ಚೈನಾದಿಂದ ಬರೋ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಪ್ರಪೋಸ್ಗಳು ಕೂಡ ಗೌರ್ಮೆಂಟ್ ಚೆಕ್ ಮಾಡಬೇಕಾಗ್ತಿತ್ತು. ಹಾಗೆ ಗೌರ್ಮೆಂಟ್ ಏನ್ ಮಾಡ್ತಿತ್ತು, ಅಷ್ಟೇನು ಕರುಣೆನೂ ಕೂಡ ತೋರಿಸ್ತಿರ್ಲಿಲ್ಲ. 2023ರಲ್ಲಿ 3 ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ಗಳಿಗೆ ಮಾತ್ರ ಅನುಮತಿ ಸಿಕ್ತು. ತುಂಬಾ ರಿಜೆಕ್ಟ್ ಆಗಿದ್ದಂತ ಕಾರಣ ಈಗ ನಾವು ನೋಡಿದಾಗ ಅಪ್ರೂವಲ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಆದ್ರೂ ಅಷ್ಟೇನು ಚೆನ್ನಾಗಿಲ್ಲ ಬಿಡಿ. ಏಪ್ರಿಲ್ 2024ರ ಹೊತ್ತಿಗೆ ನಾವೇನಾದ್ರೂ ನೋಡಿದ್ವಿ ಅಂತಂದ್ರೆ ಇಂಡಿಯಾ ಚೈನಾದಿಂದ 526 FDI ಪ್ರಪೋಸಲ್ಗಳನ್ನ ಸ್ವೀಕರಿಸ್ತಾ ಇದೆ. ಅದರಲ್ಲಿ 124 ಸ್ವೀಕರಿಸಲ್ಪಟ್ಟವು, 201 ಅಂತ ಏನ್ ಕರಿತೀವಿ ಗೊತ್ತಾ, ಇದು ಸ್ವೀಕರಿಸಲ್ಪಟ್ಟಲ್ದೇ ಇರೋದು. ಉಳಿದವು ಹಾಗೆ ಇದ್ದದ್ದು. ದೊಡ್ಡ ಚೈನೀಸ್ ಕಂಪನಿಗಳು ಈ ನೋಟಿಫಿಕೇಶನ್ ಇಂದ ತೊಂದರೆ ಅನುಭವಿಸ್ತಾ ಇದ್ರು. ಉದಾಹರಣೆಗೆ ನಾವು ನೋಡಿದಾಗ 2023ರಲ್ಲಿ ಚೈನಾದ EV ಕಂಪನಿ BYD ಇಂಡಿಯಾದಲ್ಲಿ EV ಫ್ಯಾಕ್ಟರಿ ಮಾಡೋದಕ್ಕೆ $1 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಪೋಸಲ್ ಕೊಟ್ಟಿದ್ರು. ಪ್ರಪೋಸಲ್ ಏನೋ ರಿಜೆಕ್ಟ್ ಆಯ್ತು. ಆಮೇಲೆ ಆ ಕಂಪನಿ ಬೇರೆ ಕಡೆ ಸಾವಿರಾರು ಕೆಲಸಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಚೈನಾ ಇಂಡಿಯಾಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಬಿಡಿ. ಈ ಚಿಪ್ ತಯಾರು ಮಾಡೋಕೆ ಬೇಕಾಗಿರೋ ಜರ್ಮೇನಿಯಂ ಅಂಡ್ ಗ್ಯಾಲಿಯಂ ನಂತ ಈ ಕ್ರಿಟಿಕಲ್ ಮಿನರಲ್ಸ್ ಇರುತ್ತೆ ಗೊತ್ತಾ, ಅದು ಇಂಡಿಯಾಗೆ ಸಿಗದೆ ಇರೋ ತರ ಬ್ಯಾನ್ ಮಾಡಿದೆ. ಚೈನಾದಲ್ಲಿ ತಯಾರಿಸಿದ ಜರ್ಮನ್ ಟನಲ್ ಬೋರಿಂಗ್ ಮಷಿನ್ಸ್ಗೆ ಕಸ್ಟಮ್ಸ್ ಕ್ಲಿಯರೆನ್ಸ್ ಕೂಡ ಕೊಡ್ಲಿಲ್ಲ. ಅವು ಇಂಡಿಯಾಗೆ ರಸ್ತೆ, ಮೆಟ್ರೋ ಮತ್ತೆ ರೈಲ್ವೆ ಟನಲ್ ಕಟ್ಟೋದಕ್ಕೆ ಬೇಕಾಗ್ತಿತ್ತು. ಹಾಗೆ ಇತ್ತೀಚೆಗೆ ಜನವರಿಯಲ್ಲಿ ನಾವು ನೋಡಿದಾಗ ಐಫೋನ್ ಮಾಡೋದ್ರಲ್ಲಿ ಇಂಡಿಯಾ ಸಕ್ಸಸ್ ಆಗೋದನ್ನ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತು ಈ ಚೈನಾ. ಆ ಫ್ಯಾಕ್ಟರಿಗಳನ್ನ ತಂದಿದ್ದು ಇಂಡಿಯಾದ PLI ಒಂದು ಪಾಲಿಸಿಗೆ ದೊಡ್ಡ ಸಹಾಯ ಆಗ್ತಿತ್ತು. ಮತ್ತೆ US ಹಾಗೆ ತೈವಾನ್ ಸೇರಿ ಪ್ಲಾನ್ ಮಾಡ್ತಿದ್ದಾರೆ ಅನ್ಕೊಂಡು ಚೈನಾ ಸಂತೋಷವಾಗಿರ್ಲಿಲ್ಲ. ಹಾಗೆ ಚೈನೀಸ್ ಇಂಜಿನಿಯರ್ಸ್ಗಳು ಇಂಡಿಯಾಗೆ ಹೋಗೋದನ್ನು ಕೂಡ ತಡಿತಾ ಇತ್ತು. ಮತ್ತೆ ಐಫೋನ್ ಫ್ಯಾಕ್ಟರಿಗಳಿಗೆ ಬೇಕಾಗಿದ್ದಂತ ಈ ಎಕ್ವಿಪ್ಮೆಂಟ್ಸ್ಗಳೇನಿರುತ್ತೆ ಅದು ಕೂಡ ತಲುಪದೇ ಇರೋ ತರ ಒಂದು ಬ್ಯಾನ್ ಮಾಡ್ತಾ ಇತ್ತು. ಅದಕ್ಕೆ ಈ ಫಾಕ್ಸ್ಕಾನ್ ತೈವಾನ್ ಇಂದ ರಿಸೋರ್ಸ್ ತೆಗೆದುಕೊಂಡು ಇಂಡಿಯಾಗೆ ತರಬೇಕಾಯ್ತು ನೋಡಿ. ಇದೆಲ್ಲ ನಡೆದಿದ್ದು ಖಂಡಿತವೂ ನಿಜ. ಆದ್ರೆ ಚೈನಾ ಇಂಡಿಯಾದ ಬೆಳವಣಿಗೆನ ತಡೆಯೋದಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳೋಕೆ ಆಗಲ್ಲ. ವಿಷಯ ಇರೋದು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೇರೆ ಎಕ್ಸ್ಪಾನ್ಷನ್ ಯಾವ ರೀತಿ ಇದೆ ಅಂತ ನೋಡೋಣ. 2020ರಲ್ಲಿ ನಾವು ನೋಡಿದಾಗ ಚೈನಾ ಇಂಡಿಯಾಗೆ ಓಪನ್ ಆಗಿ ವಿರೋಧ ಮಾಡ್ತಿತ್ತು. ಇಂಡಿಯಾ ಅದಕ್ಕೆ ಏನು ಮಾಡೋಕೆ ಸಾಧ್ಯನೇ ಇರದೇ ಇರೋ ತರ ಅವರು ಕೂಡ ಚಾಲೆಂಜ್ ಮಾಡ್ತಿದ್ರು. ಚೈನೀಸ್ ಕಂಪನಿಗಳು ಅದನ್ನ ಟಾರ್ಗೆಟ್ ಸಹ ಮಾಡ್ಕೊಂಡಿದ್ರು. ಆ ಸಮಯದಲ್ಲಿ ಚೈನಾ ಪ್ರಪಂಚದ ಉಳಿದ ಭಾಗದೊಂದಿಗೆ ತುಂಬಾ ಜಗಳ ಆಡ್ತಾ ಇತ್ತು. ಹಾಗೆ ಚೈನಾದಲ್ಲಿ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು ಜಾಸ್ತಿ ಖರ್ಚು ಕೂಡ ಆಗ್ತಾ ಇತ್ತು. ಇದರಿಂದ ಇಂಡಿಯಾಗೆ ಒಂದು ಅವಕಾಶ ಸಿಕ್ತು ನೋಡಿ. ಪ್ರಪಂಚದಾದ್ಯಂತ ದೇಶಗಳು ಈ ಸಪ್ಲೈ ಚೈನ್ ಅನ್ನ ಡೈವರ್ಸಿಫೈ ಮಾಡೋದಕ್ಕೆ ಶುರು ಮಾಡಿದ್ರು. ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಒಂದು ದೊಡ್ಡ ಅವಕಾಶ ಸಿಕ್ಕ ಹಾಗೇನೆ ಇತ್ತು. ಚೈನಾ ತರನೇ ಇಂಡಿಯಾದಲ್ಲೂ ಕೂಡ ದೊಡ್ಡ ಮಾರ್ಕೆಟ್ ಆಗತ್ತೆ, ಕಡಿಮೆ ದುಡ್ಡಲ್ಲಿ ಕೆಲಸ ಮಾಡೋಕೆ ಸಿಗ್ತಾರೆ ಅಂತ ತುಂಬಾ ಕನಸುಗಳನ್ನ ಹೊತ್ತಿದ್ರು. ಹಾಗೆ ಚೈನಾದ ಬದಲು ಇಂಡಿಯಾನೇ ದೊಡ್ಡ ಫ್ಯಾಕ್ಟರಿ ಆಗ್ಬೋದು ಅಂತನೂ ಕೂಡ ಅನ್ಕೊಂಡಿದ್ರು.
ಆದ್ರೆ ಇದೆಲ್ಲನೂ ಕೂಡ ನೀರ್ಪಾಲಾಗೋಯ್ತು ನೋಡಿ, ಯಾವುದು ನಿಜ ಆಗ್ಲಿಲ್ಲ. ಕೆಲವು ಸಕ್ಸಸ್ ಆದ್ರೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಎಕನಾಮಿಯಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಆಗ್ಲಿಲ್ಲ. ಇಂಡಿಯಾದ ಪಾಲಿಸಿ ಸರಿ ಇಲ್ಲ, ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಕಷ್ಟ ಆಗತ್ತೆ. ಅದಕ್ಕೆ ಇನ್ನೊಂದು ಕಾರಣ ಇದೆ. ಜಗತ್ನಲ್ಲಿ ಇಂಡಿಯಾಗೆ ಮ್ಯಾನುಫ್ಯಾಕ್ಚರಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯ ಮಾಡೋಕೆ ಒಂದು ದೇಶ ಇತ್ತು, ಅದು ಚೈನಾ. ಅವ್ರ ಹತ್ರ ಟೆಕ್ನಾಲಜಿ ಇತ್ತು, ಮತ್ತೆ ಅವ್ರ ಜನರಿಗೆ ಹೇಗೆ ನಡೆಸಬೇಕು ಅಂತ ಗೊತ್ತಿತ್ತು. ನಾವು ಐಫೋನ್ ತಯಾರು ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದು ಚೈನೀ ಕಾರ್ಮಿಕರು ಇಂಡಿಯಾಗೆ ಬಂದು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರಿಂದ. ಆದ್ರೆ ವಿಯೆಟ್ನಾಂ ಮತ್ತೆ ಮೆಕ್ಸಿಕೋ ತರ ಬೇರೆ ದೇಶಗಳಿಗೆ ಚೈನೀಸ್ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ ನೋಡಿ. ಚೈನಾ ವಿರುದ್ಧ ನಾವು ಮಾಡಿದ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಆ ಸಮಯದಲ್ಲಿ ಏನ್ ಮಾಡ್ಬೇಕಾಗಿತ್ತು ಅದನ್ನ ಖಂಡಿತವಾಗ್ಲೂ ಮಾಡಿದ್ದೀವಿ. ಆದ್ರೆ ಅದರಿಂದ ತುಂಬಾ ನಷ್ಟ ಕೂಡ ಆಯಿತು. ಹಾಗೇನೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾಗೆ ಬರುವಂತಹ ಒಂದು ಚಾನ್ಸಸ್ಗಳನ್ನು ಕೂಡ ತುಂಬಾ ತಪ್ಪೋಯ್ತು. ಹಾಗಾದ್ರೆ ಸಂಬಂಧವನ್ನ ಸರಿಪಡಿಸೋ ಪ್ರಯತ್ನವನ್ನ ನಾವು ಮಾಡ್ಬೋದಾ? ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ ಇಂಡಿಯಾ ಮತ್ತೆ ಚೈನಾ ನಡುವೆ ಜಗಳ ಆದ್ರೂ ಕೂಡ ಮತ್ತೆ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಂಡಿಯಾ ಚೈನಾ +1 ಸ್ಟ್ರಾಟಜಿಯಿಂದ ಲಾಭ ಪಡ್ಕೋಬೇಕಿದ್ರೆ ಚೈನಾನ ಬಿಟ್ಟು ಇರೋಕ್ ಆಗಲ್ಲ, ಮತ್ತೆ ಚೈನಾದ ಕಂಪನಿಗಳನ್ನ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಿಡಬೇಕು ಅಂತ ಎಕನಾಮಿಕ್ ಸರ್ವೆ ಹೇಳಿರೋದು. ಇಂಡಿಯಾ ಮತ್ತು ಚೈನಾ ತಣ್ಣಗಿರೋಕೆ ಟ್ರೈ ಮಾಡ್ತಾ ಇದೆ. ಇಂಡಿಯಾ ಚೈನಾ ಬಗ್ಗೆ ಸರಿ ಇಲ್ಲ ಅಂತ ಹೇಳೋದು ಕೂಡ ಕಮ್ಮಿ ಮಾಡಿದೆ. ಹಾಗೆ ಚೈನಾದ ಟೆಕ್ನಾಲಜಿ ಮತ್ತೆ ದುಡ್ಡು ಇಂಡಿಯಾಗೆ ಬೇಕು ಅಂತಲೂ ಕೂಡ ನಮ್ಮ ದೇಶ ಅರ್ಥ ಮಾಡ್ಕೊಂಡಿದೆ. ಪ್ರಧಾನಮಂತ್ರಿ ಮೋದಿ ಮತ್ತೆ ಪ್ರೆಸಿಡೆಂಟ್ ಶಿ ಕಳೆದ ವರ್ಷ ನೋಡಿದಾಗ ಅಕ್ಟೋಬರ್ನಲ್ಲಿ 5 ವರ್ಷಗಳ ನಂತರ ಮೊದಲ ಬಾರಿಗೆ ಭೇಟಿ ಮಾಡಿರೋದು. ಇಂಡಿಯಾ ಮತ್ತೆ ಚೈನಾ 2020ಗಿಂತ ಮುಂಚೆ ಹೇಗಿತ್ತು ಆ ತರ ಸಂಬಂಧವನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಮೋದಿ ಇತ್ತೀಚೆಗೆ ಹೇಳಿದ್ರು. ಅದಕ್ಕೆ ಚೈನೀಸ್ ಫಾರಿನ್ ಮಿನಿಸ್ಟ್ರಿ ಇಂಡಿಯಾದೊಂದಿಗೆ ಮುಂದೆ ಸಾಗಬೇಕು ಅಂತ ಈ ಎಲಿಫೆಂಟ್ ಡ್ರ್ಯಾಗನ್ ಬ್ಯಾಲೆಟ್ ಒಂದೇ ದಾರಿ ಅಂತಾನೂ ಕೂಡ ಹೇಳಿದ್ದಾರೆ. ಈಗ ಮುಂದಿನ ಸ್ಟೋರಿಯಲ್ಲಿ ಉಂಕ್ಟ್ಯಾಡ್ ಹೊಸ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಅದರ ಗ್ಲೋಬಲ್ ಟ್ರೇಡ್ ಅಪ್ಡೇಟ್ ಅಂದ್ರೆ ಮಾರ್ಚ್ 2025 ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ಕೊಂಬರೋಣ. ನೋಡಿ, ರಿಪೋರ್ಟ್ ನಾವು ನೋಡಿದಾಗ ಅದು ಟೆಕ್ನಿಕಲ್ ಆಗಿ ಕಾಣುತ್ತೆ. ಅಂದ್ರೆ ಅಂಕಿ ಅಂಶಗಳು ಮತ್ತೆ ಅಂದಾಜುಗಳಿಂದ ತುಂಬಿಕೊಂಡಿದೆ. ಇದು ಟ್ರೇಡ್ ಅಪ್ಡೇಟ್ ಮಾತ್ರ ಅಲ್ಲ, ಇದೊಂದು ವಾರ್ನಿಂಗ್ ಅಂತ ಹೇಳ್ಬೋದು. ಗ್ಲೋಬಲ್ ಕೋಆಪರೇಷನ್ ಮತ್ತೆ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ ಮುಗ್ದಿದೆ ಅಂತ. ಟ್ಯಾರಿಫ್ಸ್ ಬಗ್ಗೆ ನಾವು ಈ ನ್ಯೂಸ್ ಲೆಟರ್ಸ್ ಅಲ್ಲಿ ಹೇಳಿದ್ದೀವಿ. ಅಂದ್ರೆ ಅದು ಹಳೇದಲ್ಲ, ಹಾಗೆ ಮತ್ತೆ ಬರ್ತಾ ಇದೆ. ಹಾಗೆ ಇದನ್ನ ನಾವು ನೋಡಿದಾಗ ಈ ವರದಿ ಅದನ್ನ ಡೀಟೇಲ್ಡ್ ಆಗಿ ತೋರಿಸುತ್ತೆ. ಟ್ರೇಡ್ ರಾಜಕೀಯ, ರಕ್ಷಣೆ ಮತ್ತೆ ಸರ್ಕಾರಗಳನ್ನ ಈ ಹಸ್ತಕ್ಷೇಪದಿಂದ ಬದಲಾಯಿಸುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿರೋದು. ರಿಪೋರ್ಟ್ ಅಲ್ಲಿರೋ ಮುಖ್ಯ ವಿಷಯಗಳಾದ್ರೂ ಏನು? ಗ್ಲೋಬಲ್ ಟ್ರೇಡ್ ಅನ್ನೋ ಚೆನ್ನಾಗಿ ನಡೀತಾ ಇದೆ, ಆದ್ರೆ ಅನಿಶ್ಚಿತೆ ಇದೆ. ಇಲ್ಲಿ 2024 ನಾವು ನೋಡಿದಾಗ ಟ್ರೇಡ್ ದಾಖಲೆಯನ್ನ ಬರೆದು $33 ಟ್ರಿಲಿಯನ್ ಅನ್ನ ಮುಟ್ಟಿದೆ. ಇದು ಸರ್ವಿಸ್ ಟ್ರೇಡ್ ನಿಂದ 9% ಏರಿಕೆ ಆಗಿರೋದು ಸಾಧ್ಯ ಆಗಿರೋದು. ಹಾಗೆ ಗೂಡ್ಸ್ ಟ್ರೇಡ್ ಅಲ್ಲಿ ನಾವು ನೋಡಿದಾಗ ಕೇವಲ 2% ಏರಿಕೆ ಆಗಿದೆ ಅಷ್ಟೇ. ಇನ್ನು 2025ರ ಪ್ರಾರಂಭದಲ್ಲಿ ನಾವು ನೋಡಿದಾಗ ಈ ಬೆಳೆಗೆ ನಿಧಾನವಾಗಬಹುದು. ಈಗ ನಾವು ಕೇಳ್ತಿರೋ ಹೊಸ ಪ್ರಶ್ನೆಗಳು ಏನ್ ಗೊತ್ತಾ? ಯಾರು ವ್ಯಾಪಾರ ಮಾಡ್ತಿದ್ದಾರೆ, ಯಾರು ಕಂಡೀಷನ್ ಅಲ್ಲಿ ಮಾಡ್ತಿದ್ದಾರೆ, ಹಾಗೆ ಯಾವ ಸ್ಟ್ರಾಟಜಿಕ್ ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತ. ಟ್ಯಾರಿಫ್ಸ್ ಮತ್ತೆ ಬಂದಿರೋದ್ರಿಂದ ಇದು ಎಕನಾಮಿಕ್ಸ್ ಬಗ್ಗೆ ಮಾತ್ರ ಖಂಡಿತವಾಗ್ಲೂ ಅಲ್ಲ. ಉಂಕ್ಟ್ಯಾಡ್ ರಿಪೋರ್ಟ್ ಅಲ್ಲಿ ಟ್ಯಾರಿಫ್ಸ್ ಮತ್ತೆ ಬರ್ತಿರೋದ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಇನ್ನು ದಶಕಗಳಿಂದ ನಾವು ನೋಡಿದಾಗ ಗ್ಲೋಬಲೈಸೇಷನ್ ಹೆಚ್ಚಾದಂತೆ ಟ್ಯಾರಿಫ್ಸ್ ರೇಟ್ ಕಡಿಮೆ ಆಗ್ತಿತ್ತು. ಈಗ ಪರಿಸ್ಥಿತಿ ಏನೋ ಬೇರೆ ಆಗಿದೆ. ದೇಶಗಳು ಟ್ಯಾರಿಫ್ಸ್ ಅನ್ನ ಎಕನಾಮಿಕ್ ಪ್ರೊಟೆಕ್ಷನ್ಸ್ ಗಳಿಗೆ ಯೂಸ್ ಮಾಡೋ ಬದಲು ರಾಜಕೀಯ ಆಯುಧವಾಗಿ ಯೂಸ್ ಮಾಡ್ತಿದ್ದಾರೆ. ಇದನ್ನ ನಾವು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೀವಿ. ಟ್ಯಾರಿಫ್ಸ್ ಎಕನಾಮಿಕ್ ಟೂಲ್ ಆಗಿರೋ ಬದಲು ಪೊಲಿಟಿಕಲ್ ಟೂಲ್ ಆಗ್ತಿದೆ ಅಂತ. US ಮತ್ತೆ ಚೈನಾ ಟ್ರೇಡ್ ವಾರ್ ಏನಿದೆ ಅಲ್ವಾ, ಇದೇ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಟ್ಯಾರಿಫ್ಸ್ ಈ ಒಂದು ಗ್ಲೋಬಲ್ ಪವರ್ ಡೈನಾಮಿಕ್ಸ್ ಗಳಿಗೆ ಬಳಕೆ ಆಗತ್ತೆ. ನೋಡಿ, ಡೆವಲಪ್ಡ್ ಕಂಟ್ರೀಸ್ ಗಳನ್ನ ನಾವು ನೋಡಿದಾಗ ಫ್ರೀ ಟ್ರೇಡ್ ಬಗ್ಗೆ ಸಪೋರ್ಟ್ ಮಾಡಿದ್ರು ಅವರು ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಗಳ ಮೇಲೆ ಹೈ ಟ್ಯಾರಿಫ್ಸ್ ಅನ್ನ ಹಾಕ್ತಿದ್ದಾರೆ. ಆದ್ರೆ ರಾ ಮೆಟೀರಿಯಲ್ಸ್ ಮೇಲೆ ಕಡಿಮೆ ಟ್ಯಾರಿಫ್ಸ್ ಕೂಡ ಹಾಕ್ತಾರೆ ಅಂತ ಗೊತ್ತಾಗುತ್ತೆ. ಇತ್ತೀಚೆಗೆ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಗಳ ಮೇಲೆ ಟ್ಯಾರಿಫ್ಸ್ ಕೂಡ ಜಾಸ್ತಿ ಇದೆ. ಇದರಿಂದ ಶ್ರೀಮಂತ ರಾಷ್ಟ್ರಗಳು ಏನ್ ಮಾಡ್ತಾರೆ? ಹೈ ವ್ಯಾಲ್ಯೂ ಇಂಡಸ್ಟ್ರೀಸ್ ನಲ್ಲಿ ಮುಂದೆ ಇರ್ತಾರೆ. ಇನ್ನು ಡೆವಲಪಿಂಗ್ ಎಕನಾಮೀಸ್ ಗಳನ್ನ ನಾವು ನೋಡಿದಾಗ ರಾ ಮೆಟೀರಿಯಲ್ಸ್ ಗಳನ್ನ ಸಪ್ಲೈ ಮಾಡುವಂತಹ ರಾಷ್ಟ್ರಗಳಾಗಿ ಇವರು ಮುಂದಿರ್ತಾರೆ. ಕೃಷಿಯಲ್ಲೂ ಕೂಡ ಟ್ಯಾರಿಫ್ಸ್ ಹೆಚ್ಚಾಗಿರೋದ್ರಿಂದ MFN ಅಂದ್ರೆ ಮೋಸ್ಟ್ ಫೇವರ್ಡ್ ನೇಷನ್ ರೂಲ್ಸ್ ಇದ್ರೂ ಕೂಡ ಏನಾಗುತ್ತೆ? ಡೆವಲಪಿಂಗ್ ನೇಷನ್ಸ್ 20% ಟ್ಯಾರಿಫ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಕಚ್ಚಾ ಕೃಷಿ ಸರಕುಗಳಿಂದ ಈ ಪ್ರೊಸೆಸ್ ಗೂಡ್ಸ್ ಗಳ ಮೇಲೆ ಜಾಸ್ತಿ ಟ್ಯಾರಿಫ್ಸ್ ಇದೆ. ಹಾಗೆ ಡೆವಲಪಿಂಗ್ ಎಕನಾಮಿಗಳು ಕೃಷಿ ಎಕ್ಸ್ಪೋರ್ಟ್ ನಿಂದ ಮುಂದೆ ಹೋಗೋದಕ್ಕೆ ಕಷ್ಟಪಡ್ತಾರೆ. ಯಾಕೆ ಅಂತಂದ್ರೆ ಟ್ಯಾರಿಫ್ಸ್ ಅವರ ಒಂದು ಫಿನಿಶ್ಡ್ ಪ್ರಾಡಕ್ಟ್ಸ್ ಗಳನ್ನ ವೆಸ್ಟರ್ನ್ ಮಾರ್ಕೆಟ್ಸ್ಗೆ ಹೋಗೋದಕ್ಕೆ ಬಿಡೋದೇ ಇಲ್ಲ.
ಇನ್ನು ದಕ್ಷಿಣ ಏಷ್ಯಾ ಒಂದು ಇಂಟ್ರೆಸ್ಟಿಂಗ್ ಕೇಸ್. ಇಲ್ಲಿ ಇಂಪೋರ್ಟ್ಸ್ಗೆ ಜಾಸ್ತಿ ಟ್ಯಾರಿಫ್ಸ್ ರೇಟ್ಸ್ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಅದೇ ರೀತಿ ನಮ್ಮ ಗೂಡ್ಸ್ ಕೂಡ ಎಕ್ಸ್ಪೋರ್ಟ್ಸ್ಗೆ ಹೋದಾಗ ಬೇರೆ ದೇಶಗಳಲ್ಲಿ ಜಾಸ್ತಿ ಟ್ಯಾರಿಫ್ಸ್ ಇರುತ್ತೆ. ಸಪ್ಲೈ ಚೈನ್ಸ್ ಅನ್ನು ವಿಭಜನೆ ಆಗ್ತಿದೆ, ಆದ್ರೆ ಚೈನಾ ಇನ್ನೂ ಕೂಡ ಸೆಂಟ್ರಲ್ ಆಗಿದೆ. ಈ ರಿಪೋರ್ಟ್ ಪ್ರಕಾರ ನಾವು ನೋಡಿದಾಗ ಮುಖ್ಯ ಥೀಮ್ ಏನ್ ಗೊತ್ತಾ ಅಂದ್ರೆ ಗ್ಲೋಬಲ್ ಸಪ್ಲೈ ಚೈನ್ಸ್ ಬದಲಾಗ್ತಿದೆ ಅಂತ. ಆದ್ರೆ ಪಾಲಿಸಿ ಮೇಕರ್ಸ್ ಅಂದ್ಕೊಂಡಷ್ಟು ಬೇಗ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಿಲ್ಲ. ಫ್ರೆಂಡ್ ಶೋರಿಂಗ್, ರಾಜಕೀಯ ಮೈತ್ರಿಯಲ್ಲಿ ವ್ಯಾಪಾರ ಮಾಡೋದು. ಮತ್ತೆ ನಿಯರ್ ಶೋರಿಂಗ್ ಅಂತಂದ್ರೆ ನಮ್ಮ ಮಾರುಕಟ್ಟೆಗೆ ಹತ್ರದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಪ್ರಯತ್ನ ನಡೀತಿದ್ರು ಕೂಡ ಚೈನಾ ಗ್ಲೋಬಲ್ ಟ್ರೇಡ್ ನಲ್ಲಿ ದೊಡ್ಡ ಪವರ್ ಆಗಿದೆ ಅಂತ. ಇಂಡಿಯಾ, ವಿಯಟ್ನಾಂ ಮತ್ತೆ ಮೆಕ್ಸಿಕೋ ಚೈನಾದಿಂದ ಟ್ರೇಡ್ ಶಿಫ್ಟ್ ಆಗೋದ್ರಿಂದ ಬೆನಿಫಿಟ್ ಅನ್ನ ಪಡೆದಿದೆ. ಆದ್ರೆ ಯಾವ ದೇಶವೂ ಕೂಡ ಚೈನಾದ ಒಂದು ಸ್ಕೇಲ್ ಆಗಿರ್ಬೋದು, ಎಫಿಷಿಯನ್ಸಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ನೊಂದಿಗೆ ಸರಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಟ್ರಂಪ್ ಮತ್ತೆ ಬೈಡನ್ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಚೈನಾದಿಂದ ಎಕನಾಮಿಕ್ ಡಿಪ್ಲೊಮೆಸಿನ ಕೂಡ ಪ್ಲಾನ್ ಮಾಡಿದ್ರು. ಗ್ಲೋಬಲ್ ಸಪ್ಲೈ ಚೈನ್ಸ್ ಮೇಲೆ ಬೀಜಿಂಗ್ನ ಪ್ರಭಾವ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಇದ್ದಿದ್ದು. ಟ್ರಂಪ್ ತನ್ನ ಮೊದಲ ಅವಧಿಯಲ್ಲಿ ಟ್ಯಾರಿಫ್ಸ್ ಜಾಸ್ತಿ ಮಾಡಿದ್ರು ಕೂಡ ಬೈಡನ್ ಚೀನಿ ಟೆಕ್ನಾಲಜಿ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ರು. AI ಡೆವಲಪ್ಮೆಂಟ್ ಮತ್ತೆ ಸೆಮಿ ಕಂಡಕ್ಟರ್ಸ್ ಮತ್ತೆ ಕ್ರಿಟಿಕಲ್ ಮಿನರಲ್ಸ್ಗೆ ನಾವು ನೋಡಿದಾಗ ಪರ್ಯಾಯ ಒಂದು ಸಪ್ಲೈಯನ್ನ ಮಾಡಬೇಕು ಅಂತಾನೆ ಒಂದು ಚೈನ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ರು. ಇದರ ನಡುವೆನೂ ಕೂಡ ಚೈನಾದಿಂದ ಕಂಪ್ಲೀಟ್ ಆಗಿ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ UNCTAD ರಿಪೋರ್ಟ್ ಹೇಳಿರೋದು. ನೋಡಿ, ಸಪ್ಲೈ ಚೈನ್ ಶಿಫ್ಟ್ ಆದ್ರೂ ಕೂಡ ಚೈನಾ ತನ್ನ ಟ್ರೇಡ್ ಸರ್ಪ್ಲಸ್ ಅನ್ನ ಏನ್ ಮಾಡುತ್ತೆ, ಜಾಸ್ತಿ ಮಾಡ್ತಾ ಇದೆ. ಮತ್ತೆ ಡೆವಲಪ್ಡ್ ಹಾಗೆ ಡೆವಲಪಿಂಗ್ ಮಾರ್ಕೆಟ್ ಜೊತೆ ಬೆರ್ತ್ ಹೋಗಿದೆ. ಚೈನಾಗೆ ಅಂದ್ರೆ ಆಲ್ಟರ್ನೇಟಿವ್ ಆಗಬೇಕು ಅಂತ ಅನ್ಕೊಂಡ್ರು ಕೂಡ ಇಂಡಿಯಾ ಇನ್ನೂ ತುಂಬಾ ಸರಕುಗಳನ್ನ ಚೈನಾದಿಂದನೇ ತರಿಸ್ಕೊಳ್ತಾ ಇದೆ. ಏನಿಲ್ಲ ಅಂದ್ರೂ ಕೂಡ $103 ಬಿಲಿಯನ್. US ಚೈನಾ ಈ ಟ್ರೇಡ್ ವಾರ್ ಏನಿದೆ ಅಲ್ವಾ, ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. US ಮತ್ತೆ ಚೈನಾ ನಡುವೆ ನಾವು ನೋಡಿದಾಗ ಈ ಟ್ರೇಡ್ ವಾರ್ ಸುಮಾರು 1 ದಶಕದಿಂದ ನಡೀತಾನೆ ಇದೆ. ಮತ್ತೆ 2025ರಲ್ಲೂ ಕೂಡ ಇನ್ನೂ ಜಾಸ್ತಿ ಆಗ್ಬೋದು. UNCTAD ರಿಪೋರ್ಟ್ ಪ್ರಕಾರ ಟ್ಯಾರಿಫ್ಸ್ ಮತ್ತೆ ಒಂದು ಪ್ರತಿಕಾರ ಕ್ರಮಗಳನ್ನ ತಗೊಂಡ್ರು ಕೂಡ ಈ ಸೆಮಿಕಂಡಕ್ಟರ್, ಕ್ಲೀನ್ ಎನರ್ಜಿ ಮತ್ತೆ AI ಟೆಕ್ನಾಲಜಿ ಸೆಕ್ಟರ್ಗಳಲ್ಲಿ ತೊಂದರೆ ಖಂಡಿತವಾಗ್ಲೂ ಆಗತ್ತೆ. ಈಗ ಕೆಲವು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಾಗ ಇದೇ ತರ ನಡೀತಿದೆ ನೋಡಿ. ಆದ್ರೆ ಪ್ರಾಬ್ಲಮ್ US ಮತ್ತೆ ಚೈನಾಗ್ ಮಾತ್ರ ಸೀಮಿತ ಆಗೇ ಇಲ್ಲ. ಬೇರೆ ಬೇರೆ ದೊಡ್ಡ ಎಕನಾಮಿಗಳು EU ಮತ್ತೆ ಜಪಾನ್ ಕೂಡ ವಾಷಿಂಗ್ಟನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗೆ ಚೈನಾದ ಹೈಟೆಕ್ ಸೆಕ್ಟರ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಇದರಿಂದ ದೇಶಗಳು ಒಂದು ಕಡೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿನೇ ಬಂದಿದೆ ನೋಡಿ. ಚೈನಾದ 2025ರ ಎಕನಾಮಿಕ್ ಸ್ಟಿಮ್ಯುಲಸ್ ಅಂದ್ರೆ ಇದು ಗ್ಲೋಬಲ್ ಟ್ರೇಡ್ ಅನ್ನ ಜಾಸ್ತಿ ಮಾಡತ್ತಾ? ರಿಪೋರ್ಟ್ ಅಲ್ಲಿ ನಾವು ನೋಡಿದಾಗ ಮುಖ್ಯವಾಗಿ ಚೈನಾ 2025ರಲ್ಲಿ ತನ್ನ ಎಕನಾಮಿ ಸ್ಟಿಮ್ಯುಲೇಟ್ ಏನಿದೆ ಅಲ್ವಾ, ಇದನ್ನ ಜಾಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹಾಗೆ GDP ಗ್ರೋತ್ ಅಲ್ಲಿ ನಾವು ನೋಡಿದಾಗ 5% ಏರಿಕೆ ಆಗೋದಕ್ಕೂ ಸಹ ಟ್ರೈ ಮಾಡ್ತಾ ಇದ್ದಾರೆ. ಈ ಸ್ಟಿಮ್ಯುಲಸ್ ಸಕ್ಸಸ್ ಏನಾದ್ರೂ ಆದ್ರೆ ಗ್ಲೋಬಲ್ ಎಕನಾಮಿಗೂ ಕೂಡ ಲಾಭ ಆಗುತ್ತೆ. ಚೈನಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ನೋಡಿದಾಗ ಖರ್ಚು ಜಾಸ್ತಿ ಮಾಡಿದ್ರೆ ಕಮಾಡಿಟೀಸ್ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು. ಆಸ್ಟ್ರೇಲಿಯಾ ಆಗಿರ್ಬೋದು, ಬ್ರೆಜಿಲ್ ಮತ್ತೆ ಆಫ್ರಿಕಾದ ಕೆಲವು ಭಾಗಗಳಿಗೆ ಕೂಡ ಲಾಭ ಸಿಗುತ್ತೆ. ಸ್ಟಿಮ್ಯುಲಸ್ ಗ್ರೋತ್ ಹೆಚ್ಚೋದಕ್ಕೆ ಜಾಸ್ತಿ ಆಗದಿದ್ರೆ ಚೈನಾದಲ್ಲಿ ಎಕನಾಮಿಕ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಗ್ಲೋಬಲ್ ಟ್ರೇಡ್ ಸಹ ಡೌನ್ ಆಗ್ಬೋದು. 2025 ಮತ್ತೆ ಮುಂದಿನ ದಿನಗಳಲ್ಲಿ ನಾವು ನೋಡಿದಾಗ ಗ್ಲೋಬಲ್ ಟ್ರೇಡ್ ಹೇಗಿರುತ್ತೆ? UNCTAD ರಿಪೋರ್ಟ್ ಪ್ರಕಾರ ಇದು ಕೇವಲ ಎಕನಾಮಿಕ್ಸ್ ಖಂಡಿತವಾಗ್ಲೂ ಅಲ್ಲ, ಇದು ಜಿಯೋಪೊಲಿಟಿಕ್ಸ್, ಇಂಡಸ್ಟ್ರಿಯಲ್ ಪಾಲಿಸಿ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆನೂ ಕೂಡ ಇದೆ. ಗ್ಲೋಬಲೈಸೇಷನ್ ಮುಗ್ದೋಗಿದೆ. 2025ರಲ್ಲಿ ಟ್ರೇಡಿಂಗ್ ಸಿಸ್ಟಮ್ ಸ್ವಲ್ಪ ಕಷ್ಟ ಆಗ್ಬೋದು. ದೇಶಗಳು ಈಗ ದೇಶದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ ಮತ್ತೆ ಗ್ಲೋಬಲ್ ಇಂಟಿಗ್ರೇಷನ್ಗಿಂತ ಡೊಮೆಸ್ಟಿಕ್ ಇಂಡಸ್ಟ್ರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸಪ್ಲೈ ಚೈನ್ ಶಿಫ್ಟ್ ಆಗ್ತಾನೆ ಇರುತ್ತೆ ಮತ್ತೆ ಚೈನಾದ ಪ್ರಾಮುಖ್ಯತೆ ತಕ್ಷಣಕ್ಕೆ ಖಂಡಿತವಾಗ್ಲೂ ಕೂಡ ಹೋಗಲ್ಲ. ಟ್ರೇಡ್ ಇಂಬ್ಯಾಲೆನ್ಸಸ್ ಅನ್ನ ನಾವು ನೋಡಿದಾಗ ಯುನೈಟೆಡ್ ಸ್ಟೇಟ್ಸ್ ಏನ್ ಮಾಡುತ್ತೆ, ಚೈನಾ ಮತ್ತೆ ಇಂಡಿಯಾದ ಪಾಲಿಸಿ ಡಿಸಿಷನ್ಸ್ ಗಳನ್ನ ಚೇಂಜ್ ಮಾಡುತ್ತೆ. ಇಂಡಸ್ಟ್ರಿಯಲ್ ಪಾಲಿಸಿ ಮತ್ತೆ ಗವರ್ಮೆಂಟ್ ಒಂದು ಇಂಟರ್ವೆನ್ಷನ್ ಅನ್ನ ನಾವು ನೋಡಿದಾಗ ಯಾವ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಮತ್ತು ಯಾವುದು ಕಷ್ಟಪಡುತ್ತೆ ಅಂತ ಇವರೇ ಡಿಸೈಡ್ ಮಾಡ್ತಾರೆ. ಇನ್ನು 2025ರಲ್ಲಿ ನಾವು ನೋಡಿದಾಗ ಟ್ರೇಡ್ ಪ್ಯಾಟ್ರನ್ ಮೊದಲಿನ ತರ ಖಂಡಿತವಾಗ್ಲೂ ಇರೋದಿಲ್ಲ. ಗ್ಲೋಬಲ್ ಎಕನಾಮಿ ಒಂದು ಹೊಸ ಫೇಸ್ಗೆ ಹೋಗ್ತಾ ಇದೆ. ಟ್ರೇಡ್ ಪಾಲಿಸಿ ಸಹ ಲಾಭದ ಜೊತೆ ಪವರ್ನ ಅದ್ರ ಜೊತೆಗೆ ಇಟ್ಕೊಂಡಿದೆ. ಈ ಫ್ರೀ ಟ್ರೇಡ್ ಗಳನ್ನ ದೇಶಗಳು ತಪ್ತಾರೋ ಇಲ್ವೋ ಅನ್ನೋದನ್ನ ಬಿಟ್ಟು ಗವರ್ಮೆಂಟ್ ಟ್ರೇಡ್ ಯೂಸ್ ಮಾಡಿ ಅವರ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದನ್ನ ಇವರೇ ನೋಡ್ಕೊಳ್ಬೇಕು. ಬಿಸ್ನೆಸ್, ಇನ್ವೆಸ್ಟರ್ಸ್ ಮತ್ತೆ ಪಾಲಿಸಿ ಮೇಕರ್ಸ್ಗೆ UNCTAD ಒಂದು ವಿಷಯನ ಕ್ಲಿಯರ್ ಕಟ್ ಆಗಿ ಹೇಳಿದೆ, ತೊಂದರೆಗೆ ರೆಡಿಯಾಗಿ, ಯಾಕೆಂದ್ರೆ ಗ್ಲೋಬಲ್ ಟ್ರೇಡ್ ಈಗ ಒಂದು ಯುದ್ಧ ಭೂಮಿ ಅಂತ. ಇದು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಬ್ಲ್ಯಾಕ್ ಸ್ಟೋನ್ ಕಂಪನಿಯು ಏನ್ ಮಾಡ್ತದೆ ಅಂತಂದ್ರೆ ಆಕ್ನೋ ಝೋನ್ ನೋಬೆಲ್ ಇಂಡಿಯಾದ ಒಂದು ಡೆಕೋರೇಟಿವ್ ಪೇಂಟ್ಸ್ ಬಿಸ್ನೆಸ್ ಅನ್ನ
ಕೊಂಡುಕೊಳ್ಳೋದಕ್ಕೆ $1.2 ಬಿಲಿಯನ್ ಆಫರ್ ಕೊಟ್ಟಿದೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೂಡ ಸೇರ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇಂಡಿಯನ್ ಸಬ್ಸಿಡಿಯಲ್ಲಿ ನಾವು ನೋಡಿದಾಗ ಈ ಒಂದು 74.76% ಪಾಲನ್ನ ಹೊಂದ್ಕೊಂಡಿದೆ. ಇನ್ನು ಆಕ್ಸೋನೋಬೆಲ್ ಪೌಡರ್ ಕೋಟಿಂಗ್ ಆಪರೇಷನ್ಸ್ ಮತ್ತೆ ಇಂಟರ್ನ್ಯಾಷನಲ್ ರಿಸರ್ಚ್ ಸೆಂಟರ್ ಅನ್ನ ಮಾರಾಟ ಮಾಡೋದಕ್ಕೂ ಬಗ್ಗೆನೂ ಕೂಡ ಯೋಚನೆ ಮಾಡ್ತಿದ್ದಾರೆ. ನಂಬರ್ 2, ಡಿಸೆಂಬರ್ 2024ರಲ್ಲಿ ನಾವು ನೋಡಿದಾಗ ಭಾರತದ ಕಚ್ಚಾ ತೈಲ ಆಮದು ಅಂದರೆ 10.6% ಅಷ್ಟು ಇಳಿದೋಗಿದೆ. $10.34 ಬಿಲಿಯನ್ ತಲುಪಿದೆ. ಡಿಸೆಂಬರ್ 2023ರಲ್ಲಿ ನಾವು ನೋಡಿದಾಗ $11.57 ಬಿಲಿಯನ್ ಇತ್ತು. ರಷ್ಯಾ, ಸೌದಿ ಅರೇಬಿಯಾ ಮತ್ತೆ ಕುವೈತ್ನಿಂದ ಸಾಗಣೆ ಕಡಿಮೆಯಾದ ಕಾರಣ ಆಮದು ಕಡಿಮೆಯಾಗಿದೆ ಅಂತ. ಇನ್ನು ರಷ್ಯಾದ ಇಂಪೋರ್ಟ್ ಅನ್ನು ನಾವು ನೋಡಿದಾಗ 18.48% ಅಷ್ಟು ಕುಸಿದೋಗಿದೆ. ಅಂದ್ರೆ $3.19 ಬಿಲಿಯನ್ ತಲುಪಿದೆ ಅಂತ. ಈ ಎಲ್ಲಾ ಸಂಪುಟಗಳು ನಾವು ನೋಡ್ತಿದೀವಿ ಅಂತಂದ್ರೆ 12.3% ಅಷ್ಟು ಕಡಿಮೆ ಆಗಿದೆ. ಸೌದಿ ಬಂದು 43.1% ಅಷ್ಟು ಕುಸಿದಿದೆ. ಮತ್ತೆ ಕುವೈತ್ ನಿಂದ 38% ಅಷ್ಟು ಸಾಗಣೆ ಕಮ್ಮಿ ಆಗಿದೆ. ಇನ್ನು 2024ರಲ್ಲಿ ನಾವು ನೋಡಿದಾಗ $12.4 ಬಿಲಿಯನ್ ಒಟ್ಟು ಆಮದು ಮೌಲ್ಯ ಅಂದ್ರೆ ಇಂಪೋರ್ಟ್ ವ್ಯಾಲ್ಯೂಗಳನ್ನ ಸೇರಿಸಿ 16.5% ಅಷ್ಟು ಕಡಿಮೆ ಆಗಿದೆ. ಕೊನೆಯ ಟಿಡ್ಬಿಟ್ಸ್, ಬಲ್ಕ್ ಡ್ರಗ್ಸ್ಗಳನ್ನು ನಾವು ನೋಡಿದಾಗ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಸ್ಕೀಮ್ 34 ಪ್ರಾಜೆಕ್ಟ್ಗಳನ್ನು ಶುರು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅಂದರೆ 25 ಪ್ರಮುಖ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಅಂದರೆ APIs ಅಂತ ಏನು ಕರಿತೀವಿ ಗೊತ್ತಾ, ಉತ್ಪಾದನೆ ಮಾಡೋಕ್ಕೆ ಸಹಾಯ ಮಾಡ್ತಿರೋದು. ಈ ಸ್ಕೀಮ್ 4,200 ಕೋಟಿ ಇನ್ವೆಸ್ಟ್ಮೆಂಟನ್ನು ತೊಗೊಂಡು ಬಂದಿದೆ. ಹಾಗೆ 1,500 ಕೋಟಿ ಮಾರಾಟ ಮಾಡಿದೆ ಕೂಡ. ಇನ್ನು 400 ಕೋಟಿ ಎಕ್ಸ್ಪೋರ್ಟ್ ಕೂಡ ಸೇರ್ಕೊಂಡಿದೆ. ಏಪ್ರಿಲ್-ಡಿಸೆಂಬರ್ 2025ರ ನಡುವೆ ನಾವು ಬಲ್ಕ್ ಡ್ರಗ್ಸ್ ಮತ್ತು ಇಂಟರ್ಮೀಡಿಯೇಟ್ ಎಕ್ಸ್ಪೋರ್ಟ್ಸನ್ನು ನಾವು ನೋಡಿದಾಗ $3,520 ಮಿಲಿಯನ್ ಆಗಿತ್ತು. ಹಾಗೆ ಇಂಪೋರ್ಟ್ಸನ್ನು ನಾವು ನೋಡಿದಾಗ $3,504 ಮಿಲಿಯನ್ ಸ್ವಲ್ಪ ಜಾಸ್ತಿ. 2024ರಲ್ಲಿ $4,787 ಮಿಲಿಯನ್ ಆಗಿತ್ತು. ಮತ್ತು ಇಂಪೋರ್ಟನ್ನು ನಾವು ನೋಡ್ತಿದ್ದೀವಿ ಅಂತಂದರೆ $4,556 ಮಿಲಿಯನ್ ಆಗಿತ್ತು. ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.